गुरमिटकल से मुंबई जाने वाली बस को बंद करने से लोगों को परेशानी हो रही है, जो कि मुंबई जाने के लिए गुरमिटकल डिपो से बस की अच्छी सहूलत से लोगों के मुंबई जाने में आसानी हो रही थी और मुंबई जाने के बस को कुछ दिनों से बंद हो गई है, जिससे लोगों को बहुत परेशानी हो रही है। और शादी फंक्शंस के लिए देहाती लोग मुंबई से आते हैं, बस फैसिलिटी नहीं रहने से लोग परेशान हैं। फिर गुरमिटकल से मुंबई जाने के लिए बस से इंतजाम करने के लिए डीएसएस प्रेसिडेंट लालप्पा तल्लारी ने डिपो मैनेजर से दरख्वास्त की है। आइए देखते हैं इसके बारे में लालप्पा तल्लारी ने क्या कहा। फहद मरफाशी की ये रिपोर्ट। ನನ್ನ ಹೆಸರು ಲಾಲಪ್ಪ ತಲಾರಿ, ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ. ನಾನು ಮಾತಾಡೋದು ವಿಶೇಷವಾಗಿ ಇವತ್ತು ಏನಂತ ಮಾತಾಡಬೇಕಂತಂದರೆ, ಮುಂಬೈ ಹೋಗುವ ಬಸ್ಸುಗಳನ್ನು ನಿಲ್ಲಿಸಿಬಿಟ್ಟಿದ್ರೆ ಸುಮಾರು 1 ವರ್ಷ ಆಗಿತ್ತು. ಆದರೆ ಮುಂಬೈನಿಂದ ಬರೋವರು ಹೋಗೋವರಿಗೆ ಭಾಳ ಜನರಿಗೆ ತ್ರಾಸಾಗಿದೆ. ಆದಷ್ಟು ಮಟ್ಟಿಗೆ ಮುಂಬೈ ಬಸ್ಸುಗಳನ್ನು ಚಾಲು ಮಾಡಬೇಕಂತೆಂದು ನಮ್ಮ ದಲಿತ ಸಂಘಟನೆ ವತಿಯಿಂದ ಆಗ್ರಹಿಸ್ತಾ ಇದ್ದೀನಿ ನಾನು. ಯಾಕೆಂದರೆ ನೀವು ಡಿಪಾರ್ಟ್ಮೆಂಟ್ದವರು ಏನಂತಂದರೆ ಫ್ರೀ ಒಂದು ಟಿಕೆಟ್ ಇರೋದಕ್ಕೋಸ್ಕರ ನಿಮ್ಗೆ ಅನುಕೂಲ ಆಗ್ತದೋ ಇಲ್ಲ ಅಂತ ನೀವೊಂದು ಯೋಚನೆ ಮಾಡ್ತಾಯಿದ್ರಿ. ಅದನ್ನು ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. 1 ತಿಂಗಳು, ಯಾಕಂದರೆ ಸೀಸನ್ ಇದೆ. ಈ ಸೀಸನಲ್ಲಿ ನೀವು ಚಾಲು ಮಾಡಿ ನೋಡಿರಿ ಒಂದು ಸರ್ತಿ, ಜನರಿಗೆ ಭಾಳಷ್ಟು ಅನುಕೂಲ ಆಗ್ತದೆ. ದಯವಿಟ್ಟು ನೀವು ಆರ್ ಟಿ ಸಿ ಡಿಪಾರ್ಟ್ಮೆಂಟ್ದವರಿಗೆ ನಿಮ್ಮ ಗಮನಕ್ಕೆ ಬರಲ್ಲ ಅಂತೇಳಿ ನಾವೊಂದು ಮಾಧ್ಯಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಈಗ ಸೀಸನ್ ಇದೆ, ಈಗ ಮದುವೆದು ಬೊಂಬೈನಿಂದ ಬರೋವರು ಹೋಗೋವರು ಎಲ್ಲರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಅದ್ರ ಸಂಬಂಧ ನಾನು ಒಂದು ದಲಿತ ಸಂಘಟನೆ ವತಿಯಿಂದ ಆಗಲಿ ಸಾರ್ವಜನಿಕರಿಂದ ಆಗಲಿ ಎಲ್ಲರ ಒಂದು ದೃಷ್ಟಿಯಿಂದ ನಾನು ಇವತ್ತು ಮೀಡಿಯಾ ಮುಂದೆ ಬಂದು ಮಾತಾಡೋಕ್ಕೆ ಒಂದು ಅನುಕೂಲ ಸಿಕ್ಕಿದೆ ನನಗೂ. ಯಾಕಂದರೆ ಜನರಿಗೆ ಭಾಳಷ್ಟು ಅನುಕೂಲ ಆಗ್ತಿದೆ. ಡಿಪಾರ್ಟ್ಮೆಂಟ್ದವರು ಸ್ವಲ್ಪ ಇದನ್ನು ಗಮನಕ್ಕೆ ತಗೊಂಡು ಬಸ್ ಈ ತಿಂಗಳನ್ನು ಚಾಲೂ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಸರ. ಯಾಕಂತಂದರೆ ಈ 1 ತಿಂಗಳು ಹೋಗೋದು ಬರೋದು ಭಾಳಷ್ಟು ಜನರು ಬರ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ಬಿಸಿಲಿದೆ. ಆ ಬಿಸಿಲಲ್ಲಿ ಜನರಿಗೆ ಭಾಳ ತ್ರಾಸಾಗ್ತಾ ಇದೆ. ಆಜುಬಾಜು ಹಳ್ಳಿದವರು, ಗ್ರಾಮಸ್ಥರು, ಬೊಂಬೈನಿಂದ ಬರೋವರು ಯಾದಗಿರಿಯಿಂದ ಟ್ರೈನಿಂಗ್ ಬಂದು ಇಳಿದಕ್ಕಾಸೆ ಅವರು ಮತ್ತೆ ಬಸ್ಸಿಗೆ ಹೋಗ್ಬೇಕಂತಂದರೆ ಭಾಳ ತ್ರಾಸಾಗ್ತಾ ಇದೆ. ಅದ್ರ ಸಂಬಂಧ ಏನಂತಂದರೆ अस्सलाम वालेकुम नाज़रीन, हाईटेक न्यूज के खबरनामे में आपका खैर मकदम है। मैं हूं नेहा खान। नजर डालते हैं आज की अहम खबरों पर।